ನಾವು ಕಳೆದ ವಾರ ಕೂಡ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ಬಗ್ಗೆ ಮೆಗಾ ಡಿಬೇಟ್ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕಳೆದ 15 ದಿನಗಳಿಂದ ಎಲ್ಲೆಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದವರು ನೆಲೆಸಿದ್ದಾರೆ ಆ ಏರಿಯಾಗಳನ್ನು ಎಕ್ಸ್ಪೋಸೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ. ಬಹಳ ಜವಾಬ್ದಾರಿಯುತ ಮಾಧ್ಯಮವಾಗಿ ಪೊಲೀಸ್ ಇಲಾಖೆಗೂ ಕೂಡ ನಾವು ಹೋದ ಕಡೆಗಳಲ್ಲಿ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳು ಇದ್ದದ್ದು ಕಂಡು ಬಂದಲ್ಲಿ ಮಾಹಿತಿ ನೀಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರದ ಕ್ರಮ ನಿಜಕ್ಕೂ ತಕ್ಕ ಮಟ್ಟಿಗೆ ಆಗ್ತಾ ಇದೆಯಾ? ಈ ಅಕ್ರಮ ಬಾಂಗ್ಲಾದೇಶಿಗರನ್ನ ಗುರುತಿಸಿ ಅವರನ್ನ ಗಡಿಪಾರು ಮಾಡಲಿಕ್ಕೆ ಇಲ್ಲಿ ಕೇವಲ ರಾಜ್ಯ ಸರ್ಕಾರದ ಮಾತ್ರ ಹೊಣೆನಾ? ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇಲ್ವಾ? ನಮ್ಮದ ರಾಜ್ಯದ ಶಾಸಕರು, ನಮ್ಮ ರಾಜ್ಯದ ಸಂಸದರು ಇವ್ರು ಮಾಡ್ತಿರುವ ಕರ್ತವ್ಯ ಏನು? ಹಾಗೆ ನಾಗರಿಕರಾಗಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು? ಹೀಗೆ ಅನೇಕ ಪ್ರಶ್ನೆಗಳು ಇನ್ನೂ ಕೂಡ ಬಾಕಿ ಉಳಿದಿರೋದ್ರಿಂದ ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನಲ್ಲೂ ಕೂಡ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ವಿಚಾರವನ್ನೇ ಚರ್ಚೆಗೆ ಒಳಪಡಿಸ್ತಾ ಇದ್ವಿ. ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ MG ಮಹೇಶ್ ಅವರಿದ್ದಾರೆ, ಹಾಗೆ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರು, ಹಾಗೆ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಿಂದೂ ಜನಜಾಗೃತಿ ವೇದಿಕೆಯ ರಾಜ್ಯ ವಕ್ತಾರರಾದ ಮೋಹನ್ ಗೌಡರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಎಂದಿನಂತೆ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ನಾವೀ ಅಭಿಯಾನ ಬಾಂಗ್ಲಾ ಬೇಟೆ ಅನ್ನೋ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಕೆಲ ಹಿಂದೂಪರ ಸಂಘಟನೆಗಳು ಕೂಡ ಸ್ವಯಂ ಪ್ರೇರಿತರವಾಗಿ ಈ ಬಾಂಗ್ಲಾದೇಶಿಗರನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇತ್ತು. ನಿನ್ನೆ ಕೆಲವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಅಂದರೆ ಯಾವ ಜವಾಬ್ದಾರಿಯೂ ಇಲ್ಲದೆ, ಯಾವ ರೈಟ್ಸು ಇಲ್ದಲೇ ಅವರೇ ಹೋಗಿ ನುಗ್ಗಿ ದಾಳಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹಿಂದೂ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯಲಾಗಿದೆ. ಇದಕ್ಕೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾನೂನನ್ನು ಕೈಗೆತ್ತಿಕೊಳ್ಳಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ. ನಿಜವೇ ಒಪ್ಕೊಳ್ಳೋಣ. ಆದರೆ ಇರೋ ಕಾನೂನನ್ನು ಬಳಸಿ ಅವರನ್ನು ಹೊರಗಾಕಿ ಅಕ್ರಮ ಬಾಂಗ್ಲಾದೇಶಿಗರನ್ನ ಅನ್ನೋದನ್ನು ತಡಿತಿರೋರು ಯಾರು? ಯಾಕಿರೋ ಕಾನೂನು ಬಳಕೆ ಆಗ್ತಿಲ್ಲ ರಾಜ್ಯದಲ್ಲಿ? ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಅದೇ ರೀತಿ ಆಗ್ತಾ ಇದೆ. ಯಾಕಂದರೆ ನೋಡಿ, 2008 16,000 ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ದೇಶದ ಹೊರ ಹಾಕಲಾಗಿತ್ತು. 2008, 2009ರಲ್ಲಿ 12,000, 2010ರಲ್ಲಿ 7,000, 2013ವರೆಗೂ 7,000, 6,000 ಎವ್ರಿ ಇಯರ್. ಆದರೆ ಈ ಕೇಂದ್ರ ಸರ್ಕಾರ ಈಗ ಬಂದಾಗ ಸರ್ಕಾರ 2014ರಿಂದ 900 ಜನ, 2017ರಲ್ಲಿ ನಿಮ್ಗೆ ಗೊತ್ತಿಲ್ಲ ಬರೀ 51 ಜನನ ಬಾಂಗ್ಲಾದೇಶಿಗಳನ್ನ ಹೊರಗೆ ಹಾಕಿದ್ದಾರೆ. ಕೇಂದ್ರ ಸರ್ಕಾರ ಏನು ನಿದ್ದೆ ಮಾಡ್ತಾ ಇದ್ದ? ಕೇಂದ್ರ ಸರ್ಕಾರಕ್ಕೆ ಹೊಣೆಗಾರಿಕೆ ಇಲ್ವಾ? ಅಕ್ರಮ 11 ವರ್ಷಗಳಿಂದ ಕೇಂದ್ರ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ. ಅಕ್ರಮ ವಲಸಿಗರು ಅಂತ ಎಲ್ಲೆಲ್ಲಿ ಗುರುತಿಸಲಾಗಿದೆ, ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನು ಪ್ರಕ್ರಿಯೆ ಮುಖಾಂತರನೇ ಅವ್ರನ್ನ ಗಡಿ ಬಿಟ್ಟು ಬರ್ಬೋದು. ಅಸ್ಸಾಮಲ್ಲೋ ಪಶ್ಚಿಮ ಬಂಗಾಳದಲ್ಲೋ ಗಡಿ ಬಿಟ್ಟು ಬರ್ಬೋದು. ಆ ಕೆಲಸವನ್ನ ಯಾಕೆ ಮಾಡ್ತಿಲ್ಲ ಅಂತ ಕೂಡ ನಮ್ದು ಅದೇ ಆತಂಕ. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಏನು ಅನ್ನೋದನ್ನು ಮಾತಾಡಬೇಕಾಗುತ್ತೆ. ಆಯ್ತು, ಕೇಂದ್ರ ಸರ್ಕಾರದ ನಾನು ಅವ್ರಿಗೂ ಪ್ರಶ್ನೆ ಮಾಡ್ತೀನಿ. ಯಾಕಂದ್ರೆ ನೀವೇ ಲೆಕ್ಕ ಕೊಡ್ತಿದ್ದಾಗೆ ನಾವು ಈ ಅಭಿಯಾನ 15 ದಿನದಿಂದ ಶುರು ಮಾಡಿದಾಗ ನಮ್ಮ ಲೆಕ್ಕಕ್ಕೇನೆ 2,000ಕ್ಕೂ ಅಧಿಕ ಮಂದಿ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಅರೆಸ್ಟ್ ಅಂತ ಈವರೆಗೂ ಆಗಿರೋದು 70-71 ಜನ. ನೀವು ಕೊಟ್ಟ ಲೆಕ್ಕದ ಪ್ರಕಾರನೇ ನೋಡೋದಾದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ಅವರನ್ನ ಡಿಪೋರ್ಟ್ ಮಾಡುವ ಕೆಲಸ ಅಥವಾ ಅವರನ್ನ ಗುರುತಿಸಿ FRO ಕಳಿಸೋ ಕೆಲಸ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ನೀವೇ ಹೇಳ್ದಂಗೆ 70 ಜನ ಅರೆಸ್ಟ್ ಮಾಡಿದ್ರೆ ನೀವೇ ಹೇಳಿದಿರಿ. ಒಂದು ರಾಜ್ಯ ಸರ್ಕಾರಕ್ಕೆ, ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರಗಳಿಗೆ ಎಲ್ಲೆಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರನೇ ಒಂದು ಮಾಹಿತಿಯನ್ನು ಕೊಡ್ತದೆ. ಯಾಕಂದರೆ ಬ್ಯೂರೋ ಆಫ್ ಇಮಿಗ್ರೇಷನ್ ಇದೆಯಲ್ಲ, ಕೇಂದ್ರ ಸರ್ಕಾರದ ಅಡಿ ಬರ್ತದೆ. ಬ್ಯೂರೋ ಆಫ್ ಇಮಿಗ್ರೇಷನ್ ಪ್ರಕಾರ ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೆ, ಯಾರು ಕಾನೂನುಬದ್ಧವಾಗಿ ಬಂದಿದ್ದಾರೆ, ಯಾರು ಇಲ್ಲೇ ಉಳ್ಕೊಂಡಿದ್ದಾರೆ ಅಂತ ಡೇಟಾ ಅವ್ರ ಹತ್ರ ಇದೆ. ಆ ಡೇಟಾ ಪ್ರಕಾರ ಅವ್ರೇನು ಮಾಡ್ತಾರೆ, ರಾಜ್ಯ ಸರ್ಕಾರಗಳಿಗೆ ಮಾಹಿತಿಯನ್ನು ಕೊಟ್ಟು, ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟು, ಕ್ಷಮೆ ಇರಲಿ ನಟರಾಜ್ ಗೌಡ್ರೆ, ಲೋಕಲ್ ಪೊಲೀಸ್ದೇನು ಕೆಲಸ ಇಲ್ವಾ? ಶಾಸಕರದೇನು ಕೆಲಸ ಇರಲ್ವಾ? ಸಂಸದರದ್ದು ಜವಾಬ್ದಾರಿ ಇಲ್ವಾ? ನಾನು ಅವ್ರಿಗೂ ಕೇಳ್ತೀನಿ. ಅಂದ್ರೆ ಕೇಂದ್ರ ಸರ್ಕಾರ ನಮಗ್ ಮಾಹಿತಿ ಕೊಡ್ತಿಲ್ಲ, ಹಿಂಗಾಗಿ ನಮಗ್ ಗೊತ್ತಾಗಿಲ್ಲ. ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಲೆಕ್ಕ ಕೊಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಮಾಧ್ಯಮ ಕೊಟ್ಟಿದ್ದ ವರದಿ ಮೇಲೆ ನಂಬಿಕೆ ಇಲ್ಲ, ಪೊಲೀಸರು ಕೊಡೋ ನಂಬಿಕೆ ಇಲ್ಲ, ಪೊಲೀಸರು ಕೊಡೋ ಮಾಹಿತಿ ಮೇಲೆ ಹಿಂದೂ ಮುಖಂಡರದ್ದು ಬಿಟ್ಬಿಡ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ನಂಬಿಕೆ ಇಲ್ಲ, ಹಿಂದೂ ಮುಖಂಡರು ಕೊಡೋ ಲೆಕ್ಕ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಲೆಕ್ಕ ಕೊಟ್ಟಿದೆ. ಈಗ ನಾನು ನಿಮ್ಗೆ ಏನ್ ಹೇಳಿದೆ ಅಂದ್ರೆ, ಕೇಂದ್ರ ಸರ್ಕಾರದ ಬ್ಯೂರೋ ಆಫ್ ಇಮಿಗ್ರೇಷನ್ ಅಂತ ಇದೆ. ಬ್ಯೂರೋ ಆಫ್ ಇಮಿಗ್ರೇಷನ್ ಅಲ್ಲಿ ಕೆಲವರು ಅಕ್ರಮವಾಗಿ ಬಂದಿರತಕ್ಕಂಥವ್ರು ಯಾರು, ಆಮೇಲೆ ಕಾನೂನುಬದ್ಧವಾಗಿ ಬಂದಿರತಕ್ಕಂಥವ್ರು ಯಾರು, ಯಾರು ಉಳ್ಕೊಂಡಿದ್ದಾರೆ ಅನ್ನೋ ಕೂಡ ಮಾಹಿತಿ, ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಇದೆ. ಆ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಯಾವ ಮಾಹಿತಿ ಕೊಡ್ತಾರೆ, ಇವರು ಇಲ್ಲಿದ್ದಾರೆ, ಟ್ರೇಸ್ ಔಟ್ ಮಾಡಿ ನಮ್ಮನ್ನ ಅರೆಸ್ಟ್ ಮಾಡಿ ಕಳಿಸ್ಕೊಡಿ ಅಂತ. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕಾರ 2017ರಲ್ಲಿ ಬಂದಿರತಕ್ಕಂಥ ಅಂತಿಮ ವರದಿ ಪ್ರಕಾರ 260 ಜನ ಅಕ್ರಮ ವಲಸೆಗಾರರು ಇಲ್ಲಿದ್ದಾರೆ ಅಂತ, ಅಕ್ರಮವಾಗಿದ್ದಾರೆ ಅಂತ ಇದೆ. ಅವ್ರನ್ನ ಟ್ರೇಸ್ ಔಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನೀವೇ ಹೇಳ್ದಂಗೆ 70-80 ಜನ ಅರೆಸ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮುಖಾಂತರ. ಅವ್ರನ್ನ ಬಾಂಗ್ಲಾದೇಶ ಗಡಿ ಭಾಗದಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಅವ್ರನ್ನ ಡಿಪಾರ್ಟ್ ಮಾಡಿ ಬಂದಿದ್ದಾರೆ. ಇದು
ನಿರಂತರವಾಗಿ ಆಗಬೇಕಾದ ಪ್ರಕ್ರಿಯೆಯಲ್ಲಿ ಇನ್ನೊಂದೇನಾಗಿದೆ ಅಂದ್ರೆ ಗಡಿ ಭಾಗದಲ್ಲಿ 600 ಕಿಲೋಮೀಟರ್ ಅಷ್ಟು ಜಾಗ ಇವತ್ತು ಕೂಡ ವೇಕೆಂಟ್ ಆಗಿದೆ, ಓಪನ್ ಆಗಿದೆ. ಅಲ್ಲಿ ಲೇಸರ್ ಬೇಲಿಗಳಿಲ್ಲ, ಇಲ್ಲ ಡ್ರೋನ್ ಕಣ್ಗಾವಲಿಲ್ಲ. ಈ ನಿಟ್ಟಿನಲ್ಲಿ ಅದಕ್ಕೂ ಹೊಣೆ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ ಅನ್ನೋದನ್ನ ನಾವು ಕಳೆದ ಡಿಬೇಟ್ ನಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ವೆಸ್ಟ್ ಬೆಂಗಾಲ್ ನ ಸರ್ಕಾರ ಹೆಂಗ್ ರಿಯಾಕ್ಟ್ ಮಾಡ್ತಿದೆ, ಕೋರ್ಟ್ ನಲ್ಲಿ ವಿಚಾರ ಹೆಂಗಿದೆ, ಅದಕ್ಕೆ ನಿಮ್ಮ ಮೈತ್ರಿ ಪಕ್ಷ ಅದು ಟಿಎಂಸಿ ಕಾಂಗ್ರೆಸ್ ಹೆಂಗ್ ರಿಯಾಕ್ಟ್ ಮಾಡ್ತಿದೆ, ಅಸ್ಸಾಂ ಗಡಿ ಭಾಗದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ವಿಷಯ ರಾಜ್ಯ ಸರ್ಕಾರದ ಹೊಣೆ ಬಗ್ಗೆ ಮಾತಾಡಿ. ಕೇಳಿ, ಅದನ್ನೇ ಹೇಳ್ತಾ ಇದೀನಿ. ಅಸ್ಸಾಂ ಗಡಿ ಭಾಗದಲ್ಲೂ ಕೂಡ ಇವತ್ತು ಕೂಡ ನುಸುಳಿಕೆ ಜಾಸ್ತಿ ಆಗ್ತಾ ಇದೆ. 2024-25 ಏನು ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಆಗಿದೆ, ರಾಜಕೀಯ ಅಸ್ಥಿರತೆ ಆಗಿದೆ. ಶೇಖ್ ಹಸೀನಾ ಅವರಿಗೆ ಕೇಂದ್ರ ಸರ್ಕಾರ ಹೆಂಗೆ ಅಲ್ಲಿ ರಕ್ಷಣೆಯನ್ನು ಕೊಟ್ಟಿದೆ, ಅದಾದ ಮೇಲೂ ಕೂಡ ಕೆಲವು ಅಕ್ರಮ ವಲಸಿಗಾರರು ಸ್ವಯಂ ಪ್ರೇರಿತವಾಗಿ ಆಚೆ ಹೋಗ್ತಾ ಇದ್ದಾರೆ, ಕೆಲವರು ನುಸುಳುತ್ತಾ ಇದ್ದಾರೆ. ನುಸುಳ್ತಾ ಇರೋ ಪ್ರಕಾರದಲ್ಲಿ 2000 ನುಸುಳುಕೋರರನ್ನ BSF ತಡೆದಿದೆ, ಅಸ್ಸಾಂ ಒಂದು ಭಾಗದಲ್ಲಿ ತಡೆದಿದೆ. ಇನ್ನು 1500-2000 ಜನ ನುಸುಳುಕೋರರು ಒಂದು ವರ್ಷದಲ್ಲಿ ಅಸ್ಸಾಂ ಮುಖಾಂತರ ಎಂಟರ್ ಆಗಿದ್ದಾರೆ. ಅಸ್ಸಾಂದಲ್ಲಿ ಬಹಳ ಸ್ಮಾರ್ಟ್ ಆಗಿ ಕೇವಲ ಅಸ್ಸಾಂನ ಲೆಕ್ಕ ಕೊಡ್ತಾರೆ, ಪಶ್ಚಿಮ ಬಂಗಾಳದ ಬಗ್ಗೆ ಪಾಪ ಮಾತಾಡೋದೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲೂ ಕೂಡ BSF 2000 ಜನ ಅಕ್ರಮವಾಗಿ ನುಸುಳುತಗೋರನ್ನ ತಡೆದಿದ್ದಾರೆ. ಕ್ಷಮೆ ಇರ್ಲಿ ನಟರಾಜ್ ಗೌಡ್ರೆ, ಲೋಕಲ್ ಪೊಲೀಸ್ ದೇನು ಕೆಲಸ ಇಲ್ವಾ, ಶಾಸಕರದೇನು ಕೆಲಸ ಇರಲ್ವಾ, ಸಂಸದರದ್ದು ಜವಾಬ್ದಾರಿ ಇಲ್ವಾ? ನಾನು ಅವ್ರಿಗೂ ಕೇಳ್ತೀನಿ. ಅಂದ್ರೆ ಕೇಂದ್ರ ಸರ್ಕಾರ ನಮಗ್ ಮಾಹಿತಿ ಕೊಡ್ತಿಲ್ಲ, ಹಿಂಗಾಗಿ ನಮಗ್ ಗೊತ್ತಾಗಿಲ್ಲ. ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಲೆಕ್ಕ ಕೊಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಮಾಧ್ಯಮ ಕೊಟ್ಟಿದ್ದ ವರದಿ ಮೇಲೆ ನಂಬಿಕೆ ಇಲ್ಲ, ಪೊಲೀಸರು ಕೊಡೋ ನಂಬಿಕೆ ಇಲ್ಲ, ಪೊಲೀಸರು ಕೊಡೋ ಮಾಹಿತಿ ಮೇಲೆ ಹಿಂದೂ ಮುಖಂಡರದ್ದು ಬಿಟ್ಬಿಡ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ನಂಬಿಕೆ ಇಲ್ಲ, ಹಿಂದೂ ಮುಖಂಡರು ಕೊಡೋ ಲೆಕ್ಕ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಲೆಕ್ಕ ಕೊಟ್ಟಿದೆ. ಈಗ ನಾನು ನಿಮ್ಗೆ ಏನ್ ಹೇಳಿದೆ ಅಂದ್ರೆ, ಕೇಂದ್ರ ಸರ್ಕಾರದ ಬ್ಯೂರೋ ಆಫ್ ಇಮಿಗ್ರೇಷನ್ ಅಂತ ಇದೆ. ಬ್ಯೂರೋ ಆಫ್ ಇಮಿಗ್ರೇಷನ್ ಅಲ್ಲಿ ಕೆಲವರು ಅಕ್ರಮವಾಗಿ ಬಂದಿರತಕ್ಕಂಥವ್ರು ಯಾರು, ಆಮೇಲೆ ಕಾನೂನುಬದ್ಧವಾಗಿ ಬಂದಿರತಕ್ಕಂಥವ್ರು ಯಾರು ಉಳ್ಕೊಂಡಿದ್ದಾರೆ ಅನ್ನೋ ಕೂಡ ಮಾಹಿತಿ, ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಇದೆ. ಆ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಯಾವ ಮಾಹಿತಿ ಕೊಡ್ತಾರೆ, ಇವರು ಇಲ್ಲಿದ್ದಾರೆ, ಟ್ರೇಸ್ ಔಟ್ ಮಾಡಿ ನಮ್ಮನ್ನ ಅರೆಸ್ಟ್ ಮಾಡಿ ಕಳಿಸ್ಕೊಡಿ ಅಂತ. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕಾರ 2017 ಬಂದಿರತಕ್ಕಂಥ ಅಂತಿಮ ವರದಿ ಪ್ರಕಾರ 260 ಜನ ಅಕ್ರಮ ವಲಸೆಗಾರರು ಇಲ್ಲಿದ್ದಾರೆ ಅಂತ, ಅಕ್ರಮವಾಗಿದ್ದಾರೆ ಅಂತ ಇದೆ. ಅವ್ರನ್ನ ಟ್ರೇಸ್ ಔಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನೀವೇ ಹೇಳ್ದಂಗೆ 70-80 ಜನ ಅರೆಸ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮುಖಾಂತರ. ಅವ್ರನ್ನ ಬಾಂಗ್ಲಾದೇಶ ಗಡಿ ಭಾಗದಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಅವ್ರನ್ನ ಡಿಪಾರ್ಟ್ ಮಾಡಿ ಬಂದಿದ್ದಾರೆ. ಇದು ನಿರಂತರವಾಗಿ ಆಗಬೇಕಾದ ಪ್ರಕ್ರಿಯೆಯಲ್ಲಿ ಇನ್ನೊಂದೇನಾಗಿದೆ ಅಂದ್ರೆ ಗಡಿ ಭಾಗದಲ್ಲಿ 600 ಕಿಲೋಮೀಟರ್ ಅಷ್ಟು ಜಾಗ ಇವತ್ತು ಕೂಡ ವೇಕೆಂಟ್ ಆಗಿದೆ, ಓಪನ್ ಆಗಿದೆ. ಅಲ್ಲಿ ಲೇಸರ್ ಬೇಲಿಗಳಿಲ್ಲ, ಇಲ್ಲ ಡ್ರೋನ್ ಕಣ್ಗಾವಲಿಲ್ಲ. ಈ ನಿಟ್ಟಿನಲ್ಲಿ ಅದಕ್ಕೂ ಹೊಣೆ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ ಅನ್ನೋದನ್ನ ನಾವು ಕಳೆದ ಡಿಬೇಟ್ ನಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ವೆಸ್ಟ್ ಬೆಂಗಾಲ್ ನ ಸರ್ಕಾರ ಹೆಂಗ್ ರಿಯಾಕ್ಟ್ ಮಾಡ್ತಿದೆ, ಕೋರ್ಟ್ ನಲ್ಲಿ ವಿಚಾರ ಹೆಂಗಿದೆ, ಅದಕ್ಕೆ ನಿಮ್ಮ ಮೈತ್ರಿ ಪಕ್ಷ ಅದು ಟಿಎಂಸಿ ಕಾಂಗ್ರೆಸ್ ಹೆಂಗ್ ರಿಯಾಕ್ಟ್ ಮಾಡ್ತಿದೆ, ಅಸ್ಸಾಂ ಗಡಿ ಭಾಗದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ವಿಷಯ ರಾಜ್ಯ ಸರ್ಕಾರದ ಹೊಣೆ ಬಗ್ಗೆ ಮಾತಾಡಿ. ಕೇಳಿ, ಅದನ್ನೇ ಹೇಳ್ತಾ ಇದೀನಿ. ಅಸ್ಸಾಂ ಗಡಿ ಭಾಗದಲ್ಲೂ ಕೂಡ ಇವತ್ತು ಕೂಡ ನುಸುಳಿಕೆ ಜಾಸ್ತಿ ಆಗ್ತಾ ಇದೆ. 2024-25 ಏನು ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಆಗಿದೆ, ರಾಜಕೀಯ ಅಸ್ಥಿರತೆ ಆಗಿದೆ. ಶೇಖ್ ಹಸೀನಾ ಅವರಿಗೆ ಕೇಂದ್ರ ಸರ್ಕಾರ ಹೆಂಗೆ ಅಲ್ಲಿ ರಕ್ಷಣೆಯನ್ನು ಕೊಟ್ಟಿದೆ, ಅದಾದ ಮೇಲೂ ಕೂಡ ಕೆಲವು ಅಕ್ರಮ ವಲಸಿಗಾರರು ಸ್ವಯಂ ಪ್ರೇರಿತವಾಗಿ ಆಚೆ ಹೋಗ್ತಾ ಇದ್ದಾರೆ, ಕೆಲವರು ನುಸುಳುತ್ತಾ ಇದ್ದಾರೆ. ನುಸುಳ್ತಾ ಇರೋ ಪ್ರಕಾರದಲ್ಲಿ 2000 ನುಸುಳುಕೋರರನ್ನ BSF ತಡೆದಿದೆ, ಅಸ್ಸಾಂ ಒಂದು ಭಾಗದಲ್ಲಿ ತಡೆದಿದೆ. ಇನ್ನು 1500-2000 ಜನ ನುಸುಳುಕೋರರು ಒಂದು ವರ್ಷದಲ್ಲಿ ಅಸ್ಸಾಂ ಮುಖಾಂತರ ಎಂಟರ್ ಆಗಿದ್ದಾರೆ. ಅಸ್ಸಾಂದಲ್ಲಿ ಬಹಳ ಸ್ಮಾರ್ಟ್ ಆಗಿ ಕೇವಲ ಅಸ್ಸಾಂನ ಲೆಕ್ಕ ಕೊಡ್ತಾರೆ, ಪಶ್ಚಿಮ ಬಂಗಾಳದ ಬಗ್ಗೆ ಪಾಪ ಮಾತಾಡೋದೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲೂ ಕೂಡ BSF 2000 ಜನ ಅಕ್ರಮವಾಗಿ ನುಸುಳುತಗೋರನ್ನ ತಡೆದಿದ್ದಾರೆ.